ಕರೋಲಿ ಟಕಾಕ್ಸ್ ಯಾರೂ ಸಾಮಾನ್ಯವಾಗಿ ಈ ಹೆಸರನ್ನು ಕೇಳಿಲ್ಲ. ಆದರೆ ಹಂಗೇರಿಯಲ್ಲಿ ಅವರನ್ನು ನಾಯಕ ಎಂದು ಪರಿಗಣಿಸಲಾಗುತ್ತದೆ. ಅವರ ಹೋರಾಟ ಮತ್ತು ಉತ್ಸಾಹದ ಕಥೆಯು ನಿಮ್ಮನ್ನು ಟಕಾಕ್ಸ್ನ ಅಭಿಮಾನಿಯಾಗಲು ಒತ್ತಾಯಿಸುತ್ತದೆ. 1938ರಲ್ಲಿ ಟಕಾಕ್ಸ್ ಹಂಗೇರಿಯನ್ ಸೈನ್ಯದಲ್ಲಿ ಸೈನಿಕರಾಗಿದ್ದರು ಮತ್ತು ವಿಶ್ವದ ಅಗ್ರ ಪಿಸ್ತೂಲ್ ಶೂಟರ್ಗಳಲ್ಲಿ ಒಬ್ಬರಾಗಿದ್ದರು. 1940ರ ಟೋಕಿಯೋದಲ್ಲಿ ನಡೆಯುವ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆಯಬೇಕೆಂದು ಅವರು ಬಯಸಿದ್ದರು. ಆದರೆ ಒಲಿಂಪಿಕ್ಸ್ಗೂ ಮುನ್ನವೇ ಅವರ ಆಸೆಗಳೆಲ್ಲವೂ ಸುಳ್ಳಾಯಿತು. ತರಬೇತಿಯ ಸಮಯದಲ್ಲಿ ಟಕಾಕ್ಸ್ ಕೈಯಲ್ಲಿ ಬಾಂಬ್ ಸ್ಫೋಟಗೊಂಡಿತು ಮತ್ತು ಆ ಸ್ಫೋಟದಲ್ಲಿ ಅವರು ತಮ್ಮ ಬಲಗೈಯನ್ನು ಕಳೆದುಕೊಂಡರು. ಹಲವು ದಿನ ಆಸ್ಪತ್ರೆಯಲ್ಲೇ ಇರಬೇಕಾಗಿ ಬಂದಿತು. ಇದರೊಂದಿಗೆ ಒಲಿಂಪಿಕ್ಸ್ ಗೆಲ್ಲುವ ಕನಸು ಕೂಡ ಭಗ್ನಗೊಂಡಿತು. ಈ ಥರ ಸಂಭವಿಸಿದಾಗ ನಮ್ಮಲ್ಲಿ ಹೆಚ್ಚಿನವರು ಭರವಸೆಯನ್ನು ಕಳೆದುಕೊಳ್ಳುತ್ತಾರೆ ಅಥವಾ ದೇವರನ್ನು ದೂಷಿಸುತ್ತಾರೆ. ಆದರೆ ಟಕಾಕ್ಸ್ ಹಾಗೆ ಮಾಡಲಿಲ್ಲ. ತಮ್ಮ ವೈಫಲ್ಯದ ಬಗ್ಗೆ ಕಣ್ಣೀರಾಕುವ ಬದಲು ಎಡಗೈಯಲ್ಲಿ ಪಿಸ್ತೂಲ್ ಹಿಡಿದು ಅಭ್ಯಾಸ ಆರಂಭಿಸಿದರು. 1939ರಲ್ಲಿ ಹಂಗೇರಿಯಲ್ಲಿ ಪಿಸ್ತೂಲ್ ಶೂಟಿಂಗ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಾಗಿತ್ತು ಮತ್ತು ಟಕಾಕ್ಸ್ ಕೂಡ ಅಲ್ಲಿಗೆ ಬಂದಿದ್ದರು. ಇವರು ಸ್ಪರ್ಧೆ ನೋಡಲು ಬಂದಿದ್ದಾರೆ ಎಂದು ಜನ ಅಂದುಕೊಂಡಿದ್ದರು. ಆದರೆ ಸ್ಪರ್ಧೆ ನೋಡಲು ಬಂದಿದ್ದಲ್ಲ, ಅದರಲ್ಲಿ ಭಾಗವಹಿಸಲು ಬಂದಿದ್ದಾರೆ ಎಂದು ಕೇಳಿದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. ಯಾರೂ ನಂಬಲಿಲ್ಲ. ಆದರೆ ಆ ಸ್ಪರ್ಧೆಯಲ್ಲಿ ಟಕಾಕ್ಸ್ ಚಾಂಪಿಯನ್ ಆದರು. 1948ರಲ್ಲಿ ಮತ್ತೆ ಒಲಿಂಪಿಕ್ಸ್ ನಡೆದಾಗ ಟಕಾಕ್ಸ್ ಅವರು ಭರವಸೆಯನ್ನು ಪೂರೈಸುವ ಅವಕಾಶವನ್ನು ಪಡೆದರು ಮತ್ತು ಅವರು ಚಿನ್ನದ ಪದಕವನ್ನು ಗೆದ್ದು 38ನೇ ವಯಸ್ಸಿನಲ್ಲಿ ವಿಶ್ವ ದಾಖಲೆ ಮಾಡಿದರು. ಕರೋಲಿ ಟಕಾಕ್ಸ್ ಪ್ರಕಾರ ಮಾನಸಿಕವಾಗಿ ಬಲವಾದ ವ್ಯಕ್ತಿಯು ಜೀವನದಲ್ಲಿ ಪ್ರತಿ ಕಷ್ಟವನ್ನು ಎದುರಿಸಬಹುದು. ಅವನ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅವನು ಬಹಳ ಹಿಂದೆಯೇ ಜೀವನವನ್ನು ತ್ಯಜಿಸುತ್ತಿದ್ದನು. ಟಕಾಕ್ಸ್ ಅದೇ ರೀತಿ ಮಾಡಬಹುದಿತ್ತು ಮತ್ತು ಅದಕ್ಕಾಗಿ ಅವನ ಅದೃಷ್ಟ ಅಥವಾ ದೇವರನ್ನು ದೂಷಿಸಬಹುದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಸೋತ ವ್ಯಕ್ತಿ ಮತ್ತೆ ಎದ್ದು ನಿಂತು ತನ್ನ ಧೈರ್ಯದಿಂದ ಗುರಿಯನ್ನು ತಲುಪಲು ಸಾಧ್ಯ ಎಂದು ಸಾಬೀತುಪಡಿಸಿದರು. ಒಬ್ಬ ವ್ಯಕ್ತಿಯು ದೃಢ ಸಂಕಲ್ಪವನ್ನು ಹೊಂದಿದ್ದರೆ ಪ್ರಪಂಚದ ಯಾವ ಶಕ್ತಿಯೂ ಅವನನ್ನು ತಡೆಯಲು ಸಾಧ್ಯವಿಲ್ಲ ಎಂದು ನೊಂದ ಮನಸ್ಸುಗಳಿಗೆ ಟಕಾಕ್ಸ್ ಅವರು ಮಾದರಿಯಾದರು.